ಹೇಳ್ರಪ್ಪ. ನನ್ನ ಕಳೆದ ಎಲೆಕ್ಷನ್ನಲ್ಲಿ ಹೇಳ್ರು ಆರ್ಥಿಕವಾಗಿಯೂ ಸಹಾಯ ಮಾಡಿದ್ರು. ಕಿಚ್ಚ ಮಾತಾಡ್ತಾರೆ ಇರಪ್ಪ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇರೋ ಕೂತ್ಕೋ. ಮೆಣಸಿನ್ಕಾಯಿ ಇಟ್ಕೊಳ್ಳಿ. ಆದ್ರಿಂದ ಅವ್ರಿಗೆ ಒಳ್ಳೇದಾಗಲಿ, ಶುಭ ಆಗಲಿ, 100 ವರ್ಷಗಳಿಗಿಂತ ಹೆಚ್ಚು ಬದುಕಲಿ, ಅವ್ರ ಕುಟುಂಬವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ 80 ವರ್ಷ ತುಂಬಿದೆ. ಬಹುಶಃ ಆಗಸ್ಟ್ 16ನೇ ತಾರೀಕು ನಿನ್ನ ಡೇಟ್ ಆಫ್ ಬರ್ತ್ ಅಲ್ಲ. ಆಗಸ್ಟ್ 16 ಅವ್ರ ಮಕ್ಕಳು ನಮ್ಮನ್ನೆಲ್ಲ ಕರೆಯಿಸ್ಬೇಕು ಅಂತೇಳಿ ಸ್ವಾಮಿ ಇವರು ಜೊತೆಲೇ ಇದ್ದ. ಈಗ ಬೇರೆ ಬೇರೆ ಇದ್ದಿರಲ್ವ, ರಾಜಕೀಯವಾಗಿ ಜೊತೆಲೇ ಇದ್ದಿದೆಯಲ್ಲ. ಅಲ್ಲೇ ನಿಮ್ಮ ಹಳೆ ಸ್ನಾನ ಮಾಡ್ತಾವಳ. ಬೇರೆ ಬೇರೆ ಪಾರ್ಟಿಲಿ ಇರೋದು. ಈಗ ಇವ್ರು BJPಲಿ ಇದ್ದಾನೆ, ಅವ್ನು ಕಾಂಗ್ರೆಸ್ನಲ್ಲಿ ಇದ್ದಾನೆ. ಬಟ್ ಆದ್ರೂ ಇಬ್ರು ಲವ ಕುಸರಂತೆ ಇರ್ತಕ್ಕಂಥವ್ರು ಅಣ್ಣ ತಮ್ಮದಿರು. ರಾಜಕೀಯವಾಗಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ. ಅವರ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ ಸಮಾಜಕ್ಕೆ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮತ್ತೊಮ್ಮೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಅಂತ ಆಗಲೇ ಹೇಳಿ ಇದೆ. ಅದರಿಂದ ಇದು ರಾಜಕೀಯ ವೇದಿಕೆ ಅಲ್ಲ. ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ, ನೀವೆಲ್ಲ ಶುಭ ಕೋರಿ, ಅವರಿಗೆ 100 ವರ್ಷ ಬಾಳಿ ಅಂತೇಳಿ ಶುಭ ಕೋರಿ. ಹ್ಯಾಪಿ ಬರ್ತಡೇ. ಇವತ್ತು ನಮ್ಮಣ್ಣದು ಹುಟ್ಟು ಹಬ್ಬ. ಅದರಿಂದ ನನಗೆ ಬರಲೇಬೇಕು ಅಂಥೇಳಿ ಒತ್ತಾಯ ಮಾಡಿದ್ರು. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಎಲ್ಲರೂ ಹೋಗಿದ್ದೀರಿ? ಪಾಲಿಸು. ವೇದಿಕೆಯಲ್ಲಿರೋ ಎಲ್ಲರಿಗೂ ನಮಸ್ತೆ ಹೇಳ್ತಾ, ನನ್ನ ಸಹೋದರರು ಧನಂಜಯ್ ಅವ್ರು ಬಿಸಿ ಇದ್ದಾರೆ, ತಿಂತಾ ಇದ್ದಾರೆ. ನಮ್ಮ ಯುವ ಅರುಣ್, ಎಲ್ಲರಿಗೂ ಐ ಆಮ್ ಹ್ಯಾಪಿ ಟು ಮೀಟ್ ದಮ್ ಹಿಯರ್. ತುಂಬಾ ಹೊಟ್ಟೆ ಇಷ್ಟ ಇರಬೇಕಲ್ಲ ಎಲ್ಲರಿಗೂ. ನೋ ಕಾಮೆಂಟ್ಸ್. ಇಲ್ಲ ಸರ್. ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅವರಿಗೆ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇ ಹೇಳೋಣ ಅಂತ ಇಲ್ಲಿವರೆಗೆ ಬಂದ್ವಿ. ಹ್ಯಾಪಿ ಬರ್ತಡೇ. ಅದನ್ನು ಹೇಳಿದ್ದಾಯ್ತು, ಖುಷಿಯಾಗಿ ನಿಮ್ಮೆಲ್ಲರನ್ನು ಭೇಟಿಯಾಗಿದ್ದಾಯ್ತು. ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಸಂದೇಶನಿಗೆ ಹ್ಯಾಪಿ ಬರ್ತ್ಡೇ ಹೇಳ್ತಾ, ಇನ್ನು ಎಲ್ಲರೂ ಮಾತಾಡೋದಿದೆ. ಥ್ಯಾಂಕ್ ಯು, ಐ ಲವ್ ಯು ಆಲ್, ಟೇಕ್ ಕೇರ್.